ಕಾಂಗ್ರೆಸ್ನ ಮಧ್ಯೆ ಸಭಾಪತಿ ಕುರ್ಚಿ ಸಮರ. ಹೊರಟ್ಟಿ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಅವಿಶ್ವಾಸ ನಿರ್ಣಯ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಂಎಲ್ಸಿ ವಸಂತ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಖ್ಯಾಬಲ ಇದ್ದು ಬಿಜೆಪಿಗೆ ಸಭಾಪತಿ ಮಾಡೋಕ್ಕಾಗತ್ತಾ? 140 ಶಾಸಕರಿದ್ದು ಎಚ್ಡಿಕೆಯನ್ನ ಸಿಎಂ ಮಾಡೋದಕ್ಕಾಗತ್ತಾ? ಸಭಾಪತಿ ಸ್ಥಾನ ನಮ್ಮ ಸಾಂವಿಧಾನಿಕ ಹಕ್ಕು ಅಂತ ವಸಂತ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಹೊರಟ್ಟಿ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದು. ನಮ್ಮ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತದೆ, ಅವಿಶ್ವಾಸ ನಿರ್ಣಯ ಮಾಡ್ತೇವೆ. ನಮ್ಮದೇ ಆದ ಪಕ್ಷದ ವ್ಯಕ್ತಿಯನ್ನು ನಾವು ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಇದೆ. ಅದನ್ನು ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಪತ್ರಿಕೆಯಲ್ಲಿ ನಾನು ಇವತ್ತು ನೋಡಿದೆ, ಅವು ಸಂವಿಧಾನಕ್ಕೆ ಹುದ್ದೆ, ಪಕ್ಷಕ್ಕೆ ಸಂಬಂಧ ಇಲ್ಲ. ಪಕ್ಷದವರು ತಮ್ಮ ಲೆಟರ್ ಪ್ಯಾಡ್ನಲ್ಲಿ ಸಭಾಪತಿಗಳು ಉಪಸಭಾಪತಿಗಳ ಇವರನ್ನು ಮಾಡಿ ಅಂತೇಳಿ ಸೂಚನೆ ಮಾಡಿದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಕೆಲವು ಬಿ ಜೆ ಪಿ ನಾಯಕರು ಮತ್ತು ಸ್ವತಃ ಹೊರಟ್ಟಿ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ನಾವು ಬಹುಮತ ಹೊಂದಿರುವಂಥ ವಿಧಾನ ಪರಿಷತ್ನಲ್ಲಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಪಕ್ಷ ನಮ್ಮದು. ಸಹಜವಾಗಿ ನಾವು ನ್ಯಾಚುರಲ್ ಜಸ್ಟಿಸ್ ಹಿನ್ನೆಲೆಯಲ್ಲಿ ನಾವು ನಮ್ಮ ಪಕ್ಷಕ್ಕೆ ಸೇರಿದಂಥ ಅಭ್ಯರ್ಥಿಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.